ಓಂ ವಿಕಾರ ಶಬ್ದ ನೇತಿ ಚೇನ್ನ ಪ್ರಾಚುರ್ಯಾತ್ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಭಾಷ್ಯ ದೀಪಿಕಾ ನೋಡ್ಲಿಕ್ಕೆ ತೊಡಗಿದ್ದೇವೆ. ಆ ಭಾಷ್ಯ ದೀಪಿಕಾವನ್ನು ಪ್ರತಿಯೊಂದು ವಾಕ್ಯವನ್ನು ನಾವು ನೋಡಬೇಕಾದ ಅಗತ್ಯ ಏನಿಲ್ಲ. ಅದರಲ್ಲಿ ಜಯತೀರ್ಥರು ಮಾಡಿದ ಅರ್ಥ ಹೇಗೆ ಮತ್ತು ತ್ರಿವಿಕ್ರಮ ಪಂಡಿತರು ಮಾಡಿದ ಅರ್ಥ ಅವೆರಡನ್ನು ಹೊಂದಿಸುವುದು ಹೇಗೆ ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಈಗ ನಾವು ಆ ಭಾಷ್ಯ ದೀಪಿಕಾದಲ್ಲಿ ಸವಾ ಇತಿ ಶ್ರುತೌ ವೈ ಶಬ್ದ ಅವಧಾರಣೆ ಪ್ರಸಿದ್ಧವ ಅನ್ನ ಶಬ್ದ ಭಾವಪ್ರಧಾನ ಅದನ್ನು ನೋಡಬೇಕು. ಅಲ್ಲಿ ಪ್ರತೀಕ ಪ್ರಾರಂಭಾತ್, ಆಮೇಲೆ ಸವಾ ಇತಿ ಶ್ರುತೌ ವೈ ಶಬ್ದ ಅವಧಾರಣೆ ಹೀಗೆಲ್ಲ ಇದೆ. ಈ ಸವಾ ಏಷ ಪುರುಷೋನ್ನರ ಸಮಯ ಅಂತ ಒಂದು ವಾಕ್ಯ. ಈ ವಾಕ್ಯದ ಬಗ್ಗೆ ಅಲ್ಲಿ ಅನ್ನ, ರಸ, ಮಯ ಈ ಎಲ್ಲ ಶಬ್ದಗಳಿಗೆ ಏನೇನು ಅರ್ಥ ಅಂತ ಅನ್ನೋದನ್ನು ಸ್ವಲ್ಪ ನಾವು ಆಳವಾಗಿ ಈಗ ನೋಡಬೇಕಾಗಿದೆ. ಅಲ್ಲಿ ಸವಾ ಅಂತನಲ್ಲಿ ವಾ ಅನ್ನೋದಕ್ಕೆ ವೈ ಏನಿದಿಲ್ಲ, ವಾ ಅಂತೇನಿದೆ, ಸವಾ ಏಷ ಪುರುಷೋನ್ನರ ಸಮಯ. ವಾ ಅಂದರೆ ವೈ ಅಂತದು ಮೂಲತಃ. ವೈ ಅನ್ನೋ ಅವ್ಯಯ, ಅದು ಸಂಧಿಯಾಗಿ ವಾಯಿ ಅಂತಾಗಿ ಯಕಾರ ಹೋಗಿ ಸವಾ ಏಷ ಪುರುಷೋನ್ನರ ಸಮಯ ಅಂತ ಆಗಿರ್ತದೆ. ಮುಂದೆ ಅನ್ನ ರಸಮಯ ಅಂತಿದೆಯಲ್ಲ, ಅನ್ನ ಅಂದರೆ ಉಪಜೀವ್ಯ ಅಂತ ಅರ್ಥ ನಮ್ಗೆ ಗೊತ್ತಿರೋಂತೆ. ಆದರೆ ಈ ಅನ್ನ ಎಂಬ ಶಬ್ದದಿಂದ ನಾವು ಉಪಜೀವ್ಯನಾದ ವ್ಯಕ್ತಿಯನ್ನು ಇಟ್ಕೋಬಾರ್ದು, ಅವನ ಉಪಜೀವ್ಯತ್ವ ಎಂಬ ಗುಣವನ್ನು ಇಟ್ಕೋಬೇಕು ಅಂತ ಭಾಷ್ಯ ದೀಪಿಕಾಕಾರರು ಹೇಳ್ತಾ ಇದ್ದಾರೆ. ಅನ್ನ ಶಬ್ದ ಭಾವಪ್ರಧಾನ. ಭಾವ ಅಂದರೆ ಧರ್ಮ ಅಂತ ಅರ್ಥ. ಭಾವಪ್ರಧಾನ ನಿರ್ದೇಶ ಅಂತ ಶಾಸ್ತ್ರದಲ್ಲಿ ಮೇಲಿನ ಮೇಲೆ ಕೇಳಿ ಬರ್ತಿರ್ತದೆ. ಧರ್ಮ ಉಳ್ಳಂತಹ ಧರ್ಮಿಯನ್ನ ಹೇಳುವ ವಾಕ್ಯವನ್ನೇ ಪ್ರಯೋಗ ಮಾಡಿರ್ತಾರೆ. ಆದರೆ ಆ ವಾಕ್ಯದಿಂದ ನಾವು ಅರ್ಥವನ್ನು ಗ್ರಹಿಸುವಾಗ ವ್ಯಕ್ತಿಯನ್ನು ಗ್ರಹಿಸುವುದನ್ನು ಬಿಟ್ಟು, ಅಂದರೆ ಧರ್ಮಿಯನ್ನು ಗ್ರಹಿಸುವುದನ್ನು ಬಿಟ್ಟು ಧರ್ಮವನ್ನು ಗ್ರಹಿಸಿದರೆ ಆಗ ಅದನ್ನು ಭಾವಪ್ರಧಾನ ನಿರ್ದೇಶ ಅಂತ ಹೇಳ್ತಾರೆ. ಮನುಷ್ಯ ಅಂತನ್ನುವನು ಧರ್ಮಿ, ಮನುಷ್ಯತ್ವ ಅಂತನ್ನುವುದು ಧರ್ಮ, ಇದು ನಮ್ಗೆ ಗೊತ್ತಿದೆ. ಕೆಲವು ಕಡೆ ಆ ಧರ್ಮ ಉಳ್ಳಂತಹ, ಅಂದರೆ ಧರ್ಮ ಅಂದರೆ ಕ್ವಾಲಿಟಿ, ಪ್ರಾಪರ್ಟಿ, ಇದು ಉಳ್ಳಂತಹ ಧರ್ಮಿಯನ್ನೇ ವಾಕ್ಯ ಪ್ರಯೋಗದಲ್ಲಿ ಹೇಳಿರ್ತಾರೆ. ಆದರೆ ಧರ್ಮಿಯನ್ನು ಇಟ್ಕೊಳ್ಳದೇನೆ ಧರ್ಮವನ್ನು ಇಟ್ಕೋಬೇಕು ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಹಾಗಾಗಿ ಅನ್ನ ಎಂಬ ಶಬ್ದಕ್ಕೆ ಉಪಜೀವ್ಯನಾದಂತಹ ವ್ಯಕ್ತಿ ಅಂದರೆ ಪರಮಾತ್ಮನನ್ನು ಇಟ್ಕೊಳ್ಳದೆ ಅವನ ಉಪಜೀವ್ಯತ್ವವೆಂಬ ಗುಣವನ್ನು ಇಟ್ಕೋಬೇಕು ಅಂತ ಅವರ ಅಭಿಪ್ರಾಯ. ಹಾಗೆ ಯಾಕೆ ಅಂತ ಈಗ ಮುಂದೆ ನೋಡೋಣ. ಸವಾ ಏಷ ಪುರುಷ ಅನ್ನರಸಮಯ ಅಂತಿದೆ. ಸವಾ ಏಷ ಪುರುಷ ಅನ್ನೋದು ಈಗ ಸದ್ಯ ಬದಿಗಿಡೋಣ. ಆ ಪುರುಷನಿಗೆ ಅನ್ನರಸಮಯ ಅಂತ ಅನ್ನೋದು ವಿಶೇಷಣ. ಅದು ಹೇಗೆ ವಿಶೇಷಣ ಆಗ್ತದೆ ಅಂತ ಅನ್ನೋದು ಈಗ ನಾವು ನೋಡಬೇಕಾಗಿರೋದು. ಅಲ್ಲಿ ಒಂದು ತೊಡಕಿರುವುದರಿಂದಲೇ ಅವರು ಅನ್ನ ಎಂಬ ಶಬ್ದಕ್ಕೆ ಉಪಜೀವ್ಯ ಅಂತ ಅರ್ಥ ಇಟ್ಕೊಳ್ದೇನೆ ಉಪಜೀವ್ಯತ್ವ ಎಂಬ ಅರ್ಥವನ್ನು ಇಟ್ಕೊಂಡಿದ್ದಾರೆ. ಈ ಅನ್ನ ರಸ ಅಂತಿದೆಯಲ್ಲ ಮುಂದೆ, ರಸ ಅಂದರೆ ಉತ್ತಮ ಅಂತ ಅರ್ಥ. ತಚ್ಚ ಅನ್ನತ್ವ ವಿಶೇಷಣ ಭಾಷ್ಯ ದೀಪಿಕಾದ ವಾಕ್ಯ ಇದು. ಅಲ್ಲಿ ಉತ್ತಮತ್ವ ಉತ್ತಮ ಅನ್ನುವುದೇನಿದೆ ಅದು ಅನ್ನತ್ವಕ್ಕೆ ವಿಶೇಷಣ. ಅನ್ನ ಎಂಬ ಶಬ್ದದಿಂದ ಉಪಜೀವ್ಯನಾದ ವ್ಯಕ್ತಿಯನ್ನು ಇಟ್ಕೊಳ್ಳೋದು ಬೇಡ, ಉಪಜೀವ್ಯತ್ವ ಎಂಬ ಗುಣವನ್ನು ಇಟ್ಕೊಳ್ಳೋಣ. ಉತ್ತಮವಾದ ಉಪಜೀವ್ಯತ್ವ ಅಂತ ಅರ್ಥ ಆಗ್ತದೆ. ಈ ವಿಶೇಷಣ ಮತ್ತು ವಿಶೇಷ್ಯ ಇವೆರಡೇನಿರ್ತವೆ, ಸಾಮಾನ್ಯವಾಗಿ ನಾವು ಅವಕ್ಕೆ ಸಮಾಸ ಮಾಡುವಾಗ ಶುಕ್ಲಶ್ಚಾಸೋ ಪಟಶ್ಚ ಶುಕ್ಲಪಟಃ, ಬಿಳಿಯ ಬಣ್ಣದ ಬಟ್ಟೆ, ಶುಕ್ಲ ಅನ್ನೋದು ವಿಶೇಷಣ, ಪಟ ಅಂತ ಅನ್ನೋದು ವಿಶೇಷ್ಯ. ಅದನ್ನ ಆಮೇಲೆ ಹೇಳ್ತಿರ್ತೇವೆ. ಪಟಶ್ಚಾಸೋ ಶುಕ್ಲಶ್ಚ ಪಟಶುಕ್ಲ ಅಂತ ಯಾರು ಹೇಳೋದಿಲ್ಲ. ಶುಕ್ಲಶ್ಚಾಸೋ ಪಟಶ್ಚ ಶುಕ್ಲಪಟಃ ಅಂತಲೇ ಹೇಳ್ತಿರ್ತಾರೆ. ಆದರೆ ಇಲ್ಲಿ ಈ ರಸ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಇದು ನಿಮ್ಗೆ ಗೊತ್ತಿಲ್ಲ, ರಸ ಅಂದರೆ ಈ ಹಾಲಿನ ರಸ, ಜಿಷ್ಟು, ಸಾರಾಂಶ ಅಂತ ಇರ್ತದಲ್ಲ, ಆ ರಸ ಅಲ್ಲ ಇದು. ಇಲ್ಲಿ ರಸ ಅಂದರೆ ಉತ್ತಮ ಅಂತ ಅರ್ಥ. ರಸ, ಸಾರ, ವರ ಈ ಮೂರು ಶಬ್ದಗಳು ಕೂಡ ಉತ್ತಮ, ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತವೆ ಅಂತ ಬೇರೆ ಬೇರೆ ಕಡೆ ಕೋಶದಲ್ಲಿ ಬಂದಿದೆ. ನಾವು ಅದನ್ನು ಮುಂದೆ ನೋಡ್ತೀವಿ. ಆದ್ದರಿಂದ ಅನ್ನ ರಸ ಮಯ ಅನ್ನೋಲ್ಲಿ ರಸ ಅನ್ನೋದು ವಿಶೇಷಣ, ಅನ್ನ ಅಂತನ್ನೋದು ವಿಶೇಷ್ಯ. ಆ ದೃಷ್ಟಿಯಿಂದ ರಸ ಅನ್ನ ಅಂತ ಹೇಳಬೇಕಾಗಿತ್ತು. ಆದರೆ ಅನ್ನ ರಸ ಅಂತ ಹೀಗೆ ಹೇಳಿದ್ದಾರೆ. ಕೆಲವು ಕಡೆ ನಾವು ಲೌಕಿಕ ಸಂಸ್ಕೃತದಲ್ಲಿ ಮಾತಾಡುವ ವಿಶೇಷಣ ವಿಶೇಷ ಭಾವಗಳನ್ನು ಹೀಗೆ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ತಿರ್ತಾರೆ. ರಸ ಅಂದರೆ ಉತ್ತಮ ಅಂತ ಅರ್ಥ, ಅನ್ನ ಅಂದರೆ ಅನ್ನತ್ವ ಅರ್ಥಾತ್ ಉಪಜೀವ್ಯತ್ವ ಅಂತ ಅರ್ಥ.
ಭಾಷ್ಯ ದೀಪಿಕಾದಲ್ಲಿ ರಸತ್ವ ಉತ್ತಮತ್ವ ತಚ್ಚ ಅನ್ನತ್ವ ವಿಶೇಷಣಂ. ಆ ಉತ್ತಮತ್ವ ಅನ್ನೋದು ಆ ಅನ್ನನಿಗೆ ಉಪಜೀವ್ಯನಿಗೆ ವಿಶೇಷಣ ಅಲ್ಲ, ಉಪಜೀವ್ಯತ್ವ ಗುಣಕ್ಕೆ ವಿಶೇಷಣ. ಅದರಿಂದ ಏನು ಅರ್ಥ ಆಯ್ತು, ಒಟ್ಟಾರೆ ಅರ್ಥ ಆಗ್ತದೆ ಅಂದರೆ ಸಹ ಏಷಃ ಪುರುಷಃ. ಸಹ ಅಂದರೆ ಹಿಂದೆ ಬಂದಿರುವಂತಹ ಪಂಚಭೂತಾದಿಗಳನ್ನು ಸೃಷ್ಟಿಸಿರುವ, ಏಷಃ ಅಂದರೆ ಜೀವನಲ್ಲಿರುವ, ಪುರುಷಃ ಪೂರ್ಣನಾದ ಈ ಪರಮಾತ್ಮ ಅನ್ನರಸಮಯ ಅಂದರೆ ಅನ್ನ ಅಂದರೆ ಅನ್ನತ್ವ, ರಸ ಅಂದರೆ ಉತ್ತಮತ್ವ. ಅದೆರಡನ್ನು ಆ ಕಡೆ ಈ ಕಡೆ ಮಾಡಿದರೆ ಉತ್ತಮವಾದ ಅನ್ನತ್ವ. ಆ ಉತ್ತಮವಾದ ಅನ್ನತ್ವದಿಂದ ಮಯ ಪೂರ್ಣನಾಗಿದ್ದಾನೆ ಅಂತ ಹೀಗೆ ಅರ್ಥ ಆಗ್ತದೆ. ಈಗ ಆ ಮಯ ಅಂತನ್ನುವುದಕ್ಕೆ ಪ್ರಚುರ ಪೂರ್ಣ ಅಂತ ಅರ್ಥ. ಅನ್ನ ಎಂಬ ಶಬ್ದಕ್ಕೆ ಉಪಜೀವ್ಯ ಅನ್ನುವ ಧರ್ಮಿಯನ್ನು ಹೇಳುವ ಪ್ರಸಂಗ ಇದ್ದಾಗ ಧರ್ಮವನ್ನು ಇಟ್ಕೋಬೇಕು, ಭಾವಪ್ರಧಾನ ನಿರ್ದೇಶ ಮಾಡಬೇಕು ಅಂತ ಯಾಕೆ ಹೇಳಿದರು ಭಾಷ್ಯ ದೀಪಿಕಾಕಾರರು ಅಂದರೆ, ಅನ್ನ ಎಂಬ ಶಬ್ದಕ್ಕೆ ನಾವು ಉಪಜೀವನಾದ ವ್ಯಕ್ತಿ ಅಂತ ಅರ್ಥ ಇಟ್ಕೊಂಡಿದ್ರೆ ಆ ವ್ಯಕ್ತಿಯಿಂದ ಇವನು ಪೂರ್ಣ ಅಂತ ಅರ್ಥ ಹೇಳೋದು ಹೇಗೆ? ಅದು ಸರಿ ಹೋಗೋದಿಲ್ಲ. ಇವನು ಮನುಷ್ಯತ್ವ ಗುಣ ಉಳ್ಳವನಾಗಿದ್ದಾನೆ, ಮನುಷ್ಯತ್ವದಿಂದ ಕೂಡಿದ್ದಾನೆ, ಬುದ್ಧಿವಂತಿಕೆಯಿಂದ ಕೂಡಿದ್ದಾನೆ, ಶ್ರೀಮಂತಿಕೆಯಿಂದ ಕೂಡಿದ್ದಾನೆ ಅಂತ ಹೇಳ್ಬೋದು. ಶ್ರೀಮಂತನಿಂದ ಇವನೇ ಶ್ರೀಮಂತ, ಹಾಗಿರುವಾಗ ಇವನು ಶ್ರೀಮಂತನಿಂದ ಕೂಡಿದ್ದಾನೆ, ಬುದ್ಧಿವಂತನಿಂದ ಕೂಡಿದ್ದಾನೆ, ಮನುಷ್ಯನಿಂದ ಕೂಡಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅಂಥ ಒಂದು ಶಬ್ದ ಬಂದರೂ ಕೂಡ ಮನುಷ್ಯ ಅಂತ ಒಂದು ಶಬ್ದ ಇದ್ರೂ ಆ ಪ್ರಸಂಗದಲ್ಲಿ, ಆ ನಿರ್ದಿಷ್ಟ ಪ್ರಸಂಗದಲ್ಲಿ ಮನುಷ್ಯತ್ವ ಅಂತ ಅರ್ಥ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮುಂದೆ ಪೂರ್ಣ ಅಂತ ಅರ್ಥ ಇರೋದ್ರಿಂದ, ಪೂರ್ಣ ಅಂತ ಹೇಳುವ ಶಬ್ದ ಇರೋದ್ರಿಂದ ಮನುಷ್ಯ ಪೂರ್ಣ ಅಂತ ಒಂದು ವಾಕ್ಯ ಇದೆ ಅಂತ ತಿಳ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ ಸುಮ್ಮನೆ. ಆವಾಗ ಅದಕ್ಕೆ ಮನುಷ್ಯನಿಂದ ಪೂರ್ಣನಾಗುವುದು ಹೇಗೆ ಒಬ್ಬ ವ್ಯಕ್ತಿ? ಅದಕ್ಕೆ ಮನುಷ್ಯತ್ವದಿಂದ ಪೂರ್ಣ ಅಂತ ಅದಕ್ಕೆ ಅರ್ಥ ಮಾಡಬೇಕು. ಅದನ್ನು ಭಾವಪ್ರಧಾನ ನಿರ್ದೇಶ ಅಂತ ಅರ್ಥ ಅಂತ ಹೀಗೆ ಒಂದು ದೃಷ್ಟಾಂತ ನಿಮಗೆ ಊಹೆಗೋಸ್ಕರ ಹೇಳಿದೆ. ಅದೆಲ್ಲೂ ವ್ಯವಹಾರದಲ್ಲಿ ಆ ಥರ ಕಾಣಿಸೋದಿಲ್ಲ, ಆದರೆ ಶಾಸ್ತ್ರೀಯ ವ್ಯವಹಾರಗಳಲ್ಲಿ ಹೀಗೆಲ್ಲ ಕಾಣಿಸ್ತಿರ್ತದೆ. ಅನ್ನ ಅಂದರೆ ಉಪಜೀವ್ಯ ಅಂತ ಅರ್ಥ ಮಾಡ್ಕೊಂಡ್ರೆ ಆ ಉಪಜೀವ್ಯನಿಂದ ಇವನು ಪೂರ್ಣನಾಗುವುದು ಹೇಗೆ? ಉಪಜೀವಿತ್ವದಿಂದ ಪೂರ್ಣ ಅಂತ ಹೇಳಬೇಕು. ಅಂದ್ರೆ ಪೂರ್ಣ ಅಂದ್ರೆ ಕೂಡಿರುವುದು, ಅದರಿಂದ ಸಹಿತನಾಗಿರುವುದು ಅಂತ ಅರ್ಥ. ಆ ಉಪಜೀವ್ಯತ್ವ ಅನ್ನುವ ಗುಣವನ್ನ ನಾವು ಅನ್ನ ಎಂಬ ಶಬ್ದದಿಂದ ತಗೊಳ್ಬೇಕು. ಅದೇ ಪ್ರಧಾನ ನಿರ್ದೇಶ. ಅದಕ್ಕಿಂತ ಮುಂಚೆ ಉತ್ತಮತ್ವ ಅನ್ನುವುದನ್ನ ಆ ಅನ್ನತ್ವಕ್ಕೆ ವಿಶೇಷಣವನ್ನಾಗಿ ಮಾಡ್ಕೋಬೇಕು. ಆದ್ರಿಂದ ಒಟ್ಟಾರೆ ಅವರು ಹೇಳಿರುವ ವಿಗ್ರಹ ಉತ್ತಮ ಅನ್ನತ್ವ ಪೂರ್ಣ. ರಸ ಅಂತಿದೆ, ರಸ ಅನ್ನೋದನ್ನು ಮೊದಲಿಟ್ಕೋಬೇಕು. ಉತ್ತಮವಾದ ಅನ್ನತ್ವದಿಂದ ಪೂರ್ಣ ಅಂತ ಅರ್ಥ. ಹೀಗೆ ಅದಕ್ಕೆ ವಿಗ್ರಹ ಮಾಡೋ ಪ್ರಸಂಗ ಬಂದಾಗ ರಸೇನ ಅನ್ನೇನ, ರಸಂಚ ತತ್ ಅನ್ನಂಚ ರಸಾನ್ನಂ ಅಥವಾ ಅನ್ನರಸಃ. ರಸಶ್ಚಾಸೌ, ರಸ ಶಬ್ದ ಪುಲ್ಲಿಂಗ, ರಸಶ್ಚಾಸೌ ಅನ್ನಶ್ಚ ಅನ್ನರಸಃ. ಅದು ಆಮೇಲೆ ಉಪನಿಷತ್ನಲ್ಲಿ ಹಾಗೇ ಇದೆ. ನಾವು ಮೊದಲು ವಿಗ್ರಹ ಮಾಡುವಾಗ ರಸಶ್ಚಾಸೌ ಅನ್ನಂಚ ಅಂತ ಮಾಡಬೇಕು. ಅನ್ನ ಶಬ್ದ ನಪುಂಸಕಲಿಂಗ, ರಸ ಶಬ್ದ ಪುಲ್ಲಿಂಗ. ಹಾಗೆ ಮಾಡಿ ಅನ್ನರಸಃ ಅಂತ ಮಾಡಿ ಅನ್ನರಸೇನ ಪೂರ್ಣ ಅನ್ನರಸ ಪೂರ್ಣ ಅಂತ ಇದಕ್ಕೆ ವಿಗ್ರಹ ಮಾಡಬೇಕು. ಆದರೆ ಅದರ ಅರ್ಥ ಮಾತ್ರ ಉತ್ತಮ ಅನ್ನತ್ವ ಪೂರ್ಣ ಅಂತ ಈಗ ಅದರ ಅರ್ಥ ಆಗ್ತದೆ. ರಸೇನ ಅನ್ನೇನ ಅರ್ಥಾತ್ ಅನ್ನತ್ವೇನ ಮಯ ಪೂರ್ಣ ಅಂತ ಈಗ ಅದರ ಅರ್ಥ ಆಗ್ತದೆ. ಶಬ್ದಗಳ ಅರ್ಥ ಭಾಷ್ಯ ದೀಪಿಕಾಕಾರರ ದೃಷ್ಟಿಯಿಂದ ಅನ್ನ ಅಂದ್ರೆ ಅನ್ನತ್ವ ಅರ್ಥಾತ್ ಉಪಜೀವಿತ್ವ, ರಸ ಅಂದ್ರೆ ಉತ್ತಮ, ಮಯ ಅಂದ್ರೆ ಪ್ರಚುರ ಅರ್ಥಾತ್ ಪೂರ್ಣ ಅಂತ ಅರ್ಥ. ಇಷ್ಟನ್ನು ಹೀಗೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಭಾಷ್ಯ ದೀಪಿಕಾಕಾರರು ಹೀಗೆ ಭಾವಪ್ರಧಾನ ನಿರ್ದೇಶ ಮಾಡಬೇಕು ಅಂತ ಹೇಳಿದ್ರಲ್ಲ, ಆದರೆ ಎಲ್ಲ ಟಿಪ್ಪಣಿಕಾರರು ಕೂಡ ಈ ಥರ ಭಾವಪ್ರಧಾನ ನಿರ್ದೇಶ ಮಾಡಿಲ್ಲ. ನಾವೀಗ ಭಾಷ್ಯ ದೀಪಿಕಾವನ್ನು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧಪಟ್ಟಂತೆಯೇ ತ್ರಿವಿಕ್ರಮ ಪಂಡಿತರು ತತ್ತತ್ ಸಾರಭೂತತ್ವೇನ ತತ್ತತ್ ಶಬ್ದ ಪರಮವಾಚ್ಯಸ್ಯ ಪರಮಸ್ಯ ಅಂದ್ರೆ ಪರಮಾತ್ಮನಃ ಅಂತ ಹೀಗೆ ವಾಕ್ಯ ಪ್ರಯೋಗ ಮಾಡಿದ್ದಾರೆ ಅವರ ತತ್ವ ಪ್ರದೀಪದಲ್ಲಿ. ಸವಾ ಏಷ ಪುರುಷೋನರ ಸಮಯ ಅಂತ ವಾಕ್ಯ ತಗೊಂಡು ಇತಿ ತತ್ತತ್ ಸಾರಭೂತತ್ವೇನ, ಭಗವಂತ ಆಯಾ ಎಲ್ಲದಕ್ಕೂ ಕೂಡ ಸಾರನಾಗಿದ್ದಾನೆ, ಸಾರ ಅಥವಾ ರಸ ಆಗಿದ್ದಾನೆ. ಅವನು ಅನ್ನದ ಸಾರನಾಗಿದ್ದಾನೆ, ಪ್ರಾಣದ ಸಾರನಾಗಿದ್ದಾನೆ, ಮನಸ್ಸು ಮನೋಮಯ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತಾ ಹೋಗಿದ್ದಾರೆ. ಆದ್ದರಿಂದ ತ್ರಿವಿಕ್ರಮ ಪಂಡಿತರ ಮಾತನ್ನ ಗಮನಿಸಿದ್ರು ಕೂಡ
ಈ ಅನ್ನ ರಸಮಯ ಅಂತನ್ನುವಲ್ಲಿ ಅವನು ಆ ಭಾವಪ್ರಧಾನ ನಿರ್ದೇಶ ಇಟ್ಕೋಬೇಕು ಅಂತ ಏನು ಕಂಡು ಬರೋದಿಲ್ಲ. ಜಯತೀರ್ಥರ ಮಾತಿನಲ್ಲಿ ಕೂಡ ಅಂಥದ್ದೇನು ಕಾಣಿಸೋದಿಲ್ಲ. ಇನ್ನು ಮುಂದೆ ನಾವು ನೋಡಬೇಕಾದದ್ದು ಈ ಬ್ರಹ್ಮಸೂತ್ರ ಭಾಷ್ಯವನ್ನು ಬದಿಗಿಟ್ಟು ತೈತ್ರಿಯ ಉಪನಿಷತ್ತಿಗೆ ಭಾಷ್ಯ, ಅದಾದ್ಮೇಲೆ ಭಾಷ್ಯಕ್ಕೊಂದು ಟೀಕೆ ಟಿಪ್ಪಣಿಗಳೆಲ್ಲ ಕೆಲವಿವೆ. ಅದೊಂದು 6-7 ಟಿಪ್ಪಣಿಕಾರರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನೋಡಬೇಕು. ಅದರಲ್ಲಿ ಕೆಲವು ಜನ ಈ ಭಾಷ್ಯ ದೀಪಿಕಾಕಾರರು ಹೇಳಿದಂತೆ ಭಾವಪ್ರಧಾನ ನಿರ್ದೇಶನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಅಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ನೋಡೋಣ. ವ್ಯಾಸ ತೀರ್ಥರು ಅಂತ, ಈ ವ್ಯಾಸರಾಜ ಮಠದವರಲ್ಲ ಇವರು, ಇನ್ನೊಬ್ರು ಯಾರು ಬೇರೆ, ಅವ್ರು ಮಾಡಿದ ಒಂದು ಟೀಕಾ ಇದೆ. ಅಲ್ಲಿಂದ ಹಿಡಿದು ರಾಘವೇಂದ್ರ ಸ್ವಾಮಿಗಳು ಮಾಡಿದ ಖಂಡಾರ್ಥದವರೆಗೆ ಅನೇಕ ಟೀಕೆಗಳಿವೆ. ಅವುಗಳನ್ನೆಲ್ಲ ನಾನು ಈ ಸಂಬಂಧ ಪರಿಶೀಲಿಸಬೇಕಾಯಿತು. ವ್ಯಾಸ ತೀರ್ಥರ ಟೀಕಾದಲ್ಲಿ ಅನ್ನಸ್ಯ ಅಂದರೆ ಅತೃತ್ವಾದೇಹೆ ಅಂತ ಅರ್ಥ ಮಾಡಿದ್ದಾರೆ. ಅನ್ನ ಎಂಬ ಶಬ್ದಕ್ಕೆ ಅರ್ತೃತ್ವ ಅಂತಲೇ ಅರ್ಥ. ಅದೇ ಭಾವಪ್ರಧಾನ ನಿರ್ದೇಶನೆ ಅವರು ಕೂಡ ಇಟ್ಕೊಂಡಿರೋದು. ಅತೃತ್ವ ಆದೇಹೆ, ಅತೃತ್ವ ಅಂದರೆ ಅತೃತ್ವ ಮತ್ತು ಅದ್ಯತ್ವ ಎರಡು ಅರ್ಥ. ಒಂದು ಜಗತ್ತನ್ನು ಸಂಹರಿಸುವಿಕೆ, ಮತ್ತಿನ್ನೊಂದು ಜಗತ್ತಿನಿಂದ ಉಪಜೀವಿಸಲ್ಪಟ್ಟಿರುವಿಕೆ. ಹೀಗೆ ಗುಣಗಳನ್ನೇ ತಗೊಂಡಿದ್ದಾರೆ. ಅನ್ನಸ್ಯ ಉಪಜೀವ್ಯಸ್ಯ ಅಂತ ತಗೊಂಡಿಲ್ಲ ಅವರು. ಮತ್ತೆ ಅನ್ನ ಅನ್ನೋ ಶಬ್ದಕ್ಕೆ ಎರಡು ಅರ್ಥ. ಒಂದು ಅತೃತ್ವ ಮತ್ತು ಉಪಜೀವ್ಯತ್ವ, ಇದು ಒಂದು ಸೆಟ್. ಇನ್ನೊಂದು ಅನ್ನಮಯ ಶರೀರ ಅಂತಲೇ ಇನ್ನೊಂದು ಅರ್ಥ. ಭಗವಂತ ಅನ್ನಮಯ ಶರೀರದ ಸಾರಭೂತನೂ ಆಗಿದ್ದಾನೆ. ಅನ್ನಮಯ ಶರೀರ, ನಾವು ನಮ್ಮದು ನಿಮ್ಮದು ಅನ್ನಮಯ ಶರೀರ ಏನಿದೆ, ಆ ಅನ್ನಮಯ ಶರೀರದ ಒಳಗೆ ಸಾರಭೂತನಾಗಿ ಅದಕ್ಕೆ ನಿಯಂತ್ರಕನಾಗಿ ಅವನಿದ್ದಾನೆ. ಅದರಿಂದ ಅವನನ್ನು ಅನ್ನಮಯ ಅಂತ ನಾವು ಹೇಳ್ತೇವೆ. ಅದಲ್ಲದೇ ಅನ್ನ ಎಂಬ ಶಬ್ದದ ಅರ್ಥ ಅತೃತ್ವ ಮತ್ತು ಉಪಜೀವ್ಯತ್ವ. ಅದಕ್ಕೂ ಕೂಡ ಅವನು ಸಾರಭೂತನಾಗಿ, ಆ ಗುಣಗಳಿಗೂ ಕೂಡ ಅವನು ಸಾರಭೂತನಾಗಿದ್ದಾನೆ ಅಂತ ಅದರ ಅರ್ಥ. ಆ ವ್ಯಾಸತೀರ್ಥರ ಟಿಪ್ಪಣಿಯಲ್ಲಿ ಭಗವತಃ ಅನ್ನರಸಮಯ ಶಬ್ದವಾಚ್ಯತ್ವೇ ನಿಮಿತ್ತದ್ವಯಮಾಹ. ಭಗವಂತ ಅಂತೂ ಅನ್ನರಸಮಯ ಶಬ್ದವಾಚ್ಯನಾಗಿದ್ದಾನೆ ಉಪನಿಷತ್ನಲ್ಲಿ. ಸಭಾ ಏಷ ಪುರುಷೋನ್ನರಸಮಯ ಅಂತ. ಅದು ಯಾಕೆ ಅವನು ಅನ್ನರಸಮಯನಾಗಿದ್ದಾನೆ ಅಂದರೆ ಅದಕ್ಕೆ ಎರಡು ನಿಮಿತ್ತಗಳು. ಒಂದು, ಅನ್ನಸ್ಯ ಸಾರಭೂತೋಯಂ ಶರೀರಸ್ಯ ಚ ಕೇಶವ. ಇದು ಆ ತೈತ್ರಿಯ ಉಪನಿಷತ್ತಿನ ಭಾಷ್ಯದ ವಾಕ್ಯ. ಸಯೇಷ ಭಗವಾನ್ ವಿಷ್ಣು ಭೂತಸ್ರಷ್ಟ ಗುಣಾಧಿಕ. ಆ ಭಗವಾನ್ ವಿಷ್ಣು ಭೂತಗಳ ಸೃಷ್ಟಿಕಾರನಾಗಿದ್ದಾನೆ, ಹಾಗೆ ಗುಣಾಧಿಕನಾಗಿದ್ದಾನೆ. ಸಯೇವ ಅನ್ನಾತ್ ಪುನರ್ಜಾತಃ. ಅಲ್ಲಿ ಅನ್ನಾತ್ ಪುರುಷ ಅಂತಿದೆ ತೈತ್ರಿಯ ಉಪನಿಷತ್ನಲ್ಲಿ. ಅನ್ನದಿಂದ ಅವನು ಹುಟ್ಟುವುದು ಅಂದ್ರೆ ಹೇಗೆಂದ್ರೆ ಅಭಿವ್ಯಕ್ತನಾಗುವುದು ಅಂತ ಅರ್ಥ. ಅಜಾತೋಪಿ ಯಥೋಭಿಭು, ಮೂಲತಃ ಆತನಿಗೆ ಜನ್ಮ ಇಲ್ಲ, ಆದರೂ ಹುಟ್ಟಿದ್ದಾನೆ. ಯಾಕೆಂದ್ರೆ ಅನ್ನಾತ್ಮನ ಶರೀರೇಸು ವ್ಯಜ್ಯತೆ ಸುವಿವೇಕಿವಿಹಿ. ಅನ್ನವನ್ನು ತಿಂದುಂಡು ಬೆಳೆದಂತಹ ಈ ಶರೀರದಲ್ಲಿ ವಿವೇಕಿಗಳಾದ ಜ್ಞಾನಿಗಳಾದವರಿಗೆ ಆತ ವ್ಯಕ್ತನಾಗ್ತಾನೆ. ಅದಾದ್ಮೇಲೆ ಬರುವ ವಾಕ್ಯವೇ ಅನ್ನಸ್ಯ ಸಾರಭೂತೋಯಂ. ಈ ಭಗವಂತ ಅನ್ನದ ಸಾರಭೂತನಾಗಿದ್ದಾನೆ, ಹಾಗೆ ಶರೀರದ ಸಾರಭೂತ ಕೂಡ ಆಗಿದ್ದಾನೆ ಅಂತ ಬಂದಿದೆ. ಅಲ್ಲಿ ಶರೀರದ ಸಾರಭೂತನಾಗಿದ್ದಾನೆ ಅಂದ್ರೆ ನಮ್ಮ ಶರೀರದಲ್ಲಿ ಆತ ಸಾರಭೂತ ರೂಪನಾಗಿ, ಅರ್ಥಾತ್ ನಿಯಂತ್ರಕನಾಗಿ ಅಂತರ್ಯಾಮಿಯಾಗಿದ್ದಾನೆ ಅಂತ ಅರ್ಥ. ಅಲ್ಲಿ ಮೊದಲು ಅನ್ನಸ್ಯ ಸಾರಭೂತ ಅಂತಿದೆಯಲ್ಲ, ಅಲ್ಲಿ ಅನ್ನ ಅಂದ್ರೆ ಭಾವಪ್ರಧಾನ ನಿರ್ದೇಶ ಮಾಡ್ಕೋಬೇಕು ಅಂತ ವ್ಯಾಸತೀರ್ಥರ ಅಭಿಪ್ರಾಯ. ಅನ್ನ ಅಂದ್ರೆ ಒಂದು ಅರ್ತೃತ್ವ ಅಂದ್ರೆ ಪ್ರಳಯ ಮಾಡುವಿಕೆ, ಅತೃತ್ವ, ಮತ್ತೊಂದು ಉಪಜೀವ್ಯತ್ವ. ಅದಕ್ಕೆ ಅವರ ಆದಿಪದ ತಗೊಂಡಿದ್ದಾರೆ. ಅತೃತ್ವಾದೇಹೆ ಅಂದ್ರೆ ಅತೃತ್ವ ಮತ್ತು ಉಪಜೀವ್ಯತ್ವ ಅಂತ ಎರಡನ್ನ ಇಟ್ಕೊಂಡಿದ್ದಾರೆ. ಹೀಗೆ ಅನ್ನೋ ಶಬ್ದಕ್ಕೆ ಅವರು ಕೂಡ ಭಾವಪ್ರಧಾನ ನಿರ್ದೇಶವೇ ಮಾಡಿದ್ದಾರೆ. ಅಲ್ಲಿ ಇದು ವ್ಯಾಸತೀರ್ಥರ ವಿಗ್ರಹ ಹೀಗೇನಿದೆ, ಅದಕ್ಕೆ ಹೇಗೆ ವಿಗ್ರಹ ಮಾಡಬೇಕು? ಅನ್ನಸ್ಯ ರಸಃ ಅನ್ನರಸಃ ಅಂತ ವಿಗ್ರಹ ಮಾಡಬೇಕು. ಅನ್ನ ಅಂದ್ರೆ ಈ ಉಪಜೀವ್ಯತ್ವ ಅಂತ ಮೊದಲನೇ ಅರ್ಥ. ಅದಕ್ಕವನು ರಸ ಅಂದ್ರೆ ಸಾರ, ಆ ಗುಣಕ್ಕೆ ನಿಯಂತ್ರಕ ಅವನು. ಹಾಗೆ ಅನ್ನಸ್ಯ ಅಂದ್ರೆ ಅನ್ನ ರಸಮಯವಾದ ಈ ಶರೀರ, ಅನ್ನರಸವನ್ನು ತಿಂದುಂಡು ಬೆಳೆದ ಶರೀರದ ಒಳಗೆ ಕೂಡ ನಿಯಂತ್ರಕನಾಗಿದ್ದಾನೆ. ಇದು ಈ ಅನ್ನತ್ವ ಉಪಜೀವ್ಯತ್ವ ಎಂಬ ಗುಣ, ಹಾಗೆ ಅತೃತ್ವ ಎಂಬ ಗುಣ, ಅದಕ್ಕೆ ಅವನು ರಸ ಅಂದ್ರೆ ಸಾರ ಅಂದ್ರೆ ನಿಯಂತ್ರಕನಾಗಿದ್ದಾನೆ ಅಂದ್ರೆ ಏನರ್ಥ? ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನಮಗೆ ಭಗವದ್ಗೀತೆಯ ಈ 7ನೇ ಅಧ್ಯಾಯದಲ್ಲಿ ಪುಣ್ಯೋಗಂಧ ಪೃಥಿವ್ಯಾಂಚ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಇತ್ಯಾದಿಗಳನ್ನು ಓದಿದವರಿಗೆ ಅದು ಗೊತ್ತಿರ್ತದೆ. ಭೂಮಿಯಲ್ಲಿರುವ ವಿಶಿಷ್ಟ ಗುಣ ಅಂದ್ರೆ ಗಂಧ,
ಆ ಗಂಧವೇ ನಾನು. ಅರ್ಥಾತ್ ಭೂಮಿಗೆ ಆ ಗುಣ ಬಂದದ್ದು ನನ್ನಿಂದ, ಚಂದ್ರ ಸೂರ್ಯರಿಗೆ ಆ ಬೆಳಕು ಬಂದಿರುವುದು ನನ್ನಿಂದ. ತೇಜಸ್ವಿನಾಮಹಂ, ತೇಜಸ್ವಿಗಳಲ್ಲಿ ನಾನು ತೇಜಸ್ಸು, ಬಲವಂತರಲ್ಲಿ ನಾನು ಬಲ ಅಂತ. ಹೀಗೆ ಎಲ್ಲಿಯೇ ಯಾವುದೇ ಗುಣ ಇದ್ರೂ ಕೂಡ ಆ ಗುಣಕ್ಕೆಲ್ಲದಕ್ಕೂ ಕೂಡ ನಾನೇ ನಿಯಂತ್ರಕ. ಉಪಜೀವತ್ವ ಅನ್ನುವ ಗುಣ ಲಕ್ಷ್ಮೀದೇವಿ ಬ್ರಹ್ಮ ಮೊದಲಾದವರಲ್ಲೂ ಸ್ವಲ್ಪ ಸ್ವಲ್ಪ ಇರಬಹುದು, ಆದರೆ ಗುಣಕ್ಕೆಲ್ಲದಕ್ಕೂ ಕೂಡ ನಾನೇ ನಿಯಂತ್ರಕ. ಹಾಗೆ ಅತೃತ್ವ ಅಂದರೆ ಪ್ರಳಯ ಕರ್ತೃತ್ವ ಎಂಬ ಗುಣಕ್ಕೂ ಕೂಡ ನಾನೇ ನಿಯಾಮಕ. ಅದು ಕೂಡ ರುದ್ರಾದಿಗಳಲ್ಲಿ ದುರ್ಗೆ ದೇವಿಯಲ್ಲಿ ಆ ಗುಣ ಇದೆ, ಆ ಗುಣಕ್ಕೆ ನಾನೇ ನಿಯಾಮಕ ಅಂತ ಅದರ ತಾತ್ಪರ್ಯ. ಹೀಗೆ ಮೊದಲನೇ ಅರ್ಥ ಅನ್ನ ಅಂದರೆ ಅತೃತ್ವ, ಅದಕ್ಕೆ ಭಗವಂತ ಸಾರ ಅಂದರೆ ನಿಯಾಮಕ ಅಂತ ಅರ್ಥ ನಾವು ತಿಳ್ಕೋಬಹುದು. ಅವ್ರು ಹೇಳಿಲ್ಲ, ಆದರೆ ಮುಂದಿನವ್ರು ಹೇಳಿದ್ದಾರೆ, ಅದರಿಂದ ಅರ್ಥ ತಿಳ್ಕೋಬಹುದು. ಮತ್ತೆ ಅನ್ನಸ್ಯ ಅಂದರೆ ಅನ್ನಮಯ ಶರೀರಕ್ಕೂ ಕೂಡ ಅವನು ಸಾರರೂಪನಾಗಿದ್ದಾನೆ. ಅನ್ನ ಮುಂದೆ ಮಯ ಅಂತಿದೆಯಲ್ಲ, ಮಯ ಅಂತಂದ್ರೆ ರೂಪ ಅಂತ ಅರ್ಥ. ಈಗ ಅರ್ಥ ಇಟ್ಕೋಬೇಕಾಗ್ತದೆ ಇಲ್ಲಿ. ಭಗವಂತನೇ ಸಾರ ಆದ್ಮೇಲೆ ಆ ಸಾರದಿಂದ ಅವನು ಪೂರ್ಣನಾಗಿರುವುದು ಅರ್ಥ ಅಲ್ಲ. ಸಾರ ರೂಪೋಯಂ ಅಂತ ಪ್ರಯೋಗ ಮಾಡಿದ್ದಾರೆ. ಅನ್ನಸ್ಯ ಅತೃತ್ವಾದೇಹ ಅನ್ನಮಯ ಶರೀರಸ್ಯ ಚ ಸಾರ ರೂಪೋಯಂ ಅಂತ. ರೂಪ ಎಂಬ ಶಬ್ದದಿಂದ ವ್ಯಾಸತೀರ್ಥರು ಮಯ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಈಗ ನನಗನ್ನಿಸ್ತದೆ. ಅನ್ನಸ್ಯ ರಸಃ ಅನ್ನರಸಃ, ವಿಗ್ರಹ ಹೀಗಾಗ್ತದೆ. ಅನ್ನಸ್ಯ ರಸಃ ಅನ್ನರಸಃ, ಅನ್ನರಸ ಏವ ಅನ್ನರಸ ಮಯ, ಹೀಗೆ. ಆದರೆ ಅನ್ನಸ್ಯ ರಸಃ ಅಂತ ಹೇಳಿದಾಗ ಮೊದಲನೇ ಸರಿ ಅನ್ನ ಅಂದರೆ ಉಪಜೀವ್ಯತ್ವ ಮೊದಲಾದ ಗುಣಗಳು, ಎರಡನೇ ಸರಿ ಅನ್ನ ಅಂದರೆ ಶರೀರ ಅಂತ ಅರ್ಥ. ಹೀಗೆ ಎರಡು ಥರದ ವಿಗ್ರಹ ಆಗ್ತದೆ. ಇದು ವ್ಯಾಸ ತೀರ್ಥರದು. ಮುಂದೆ ಬರುವಂಥದ್ದು ವಾದಿರಾಜ ತೀರ್ಥರ ಟಿಪ್ಪಣಿ. ಅನ್ನಸ್ಯ ಸಾರಭೂತಃ ಶರೀರಸ್ಯ ಸಾರಭೂತಃ ಅಂತ ಇಷ್ಟೇ ತೋರಿಸಿದ್ದಾರೆ ವಾದಿರಾಜರು. ಅನ್ನಕ್ಕೆ ಸಾರಭೂತ, ಹಾಗೆ ಶರೀರಕ್ಕೂ ಸಾರಭೂತ. ಅನ್ನಕ್ಕೆ ಅಂದ್ರೆ ಏನು? ಅನ್ನ ಅಂದ್ರೆ ನಮ್ಮ ಅನ್ನವನ್ನು ತಿಂದುಂಡು ಬೆಳೆದ ಶರೀರವೋ ಅಥವಾ ಗುಣವೋ ಅನ್ನುವುದನ್ನು ಅವರು ವಿವರಿಸಿಲ್ಲ. ಆದರೂ ಕೂಡ ಅವ್ರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನಿಮ್ಮ ಎದುರಿಗೆ ಹೇಳಿ. ಪ್ರಾಯ ವಾದಿರಾಜರ ಅಭಿಪ್ರಾಯದಲ್ಲಿ ಅನ್ನ ಎಂಬ ಶಬ್ದಕ್ಕೆ ನಾವು ತಿನ್ನುವ ಅನ್ನ, ಅದಕ್ಕೆ ಇವನು ನಿಯಂತ್ರಕ. ಹಾಗೆ ಅನ್ನವನ್ನು ತಿಂದುಂಡು ಬೆಳೆಯುವ ಈ ಶರೀರಕ್ಕೂ ಅವನು ನಿಯಂತ್ರಕ. ಅದರಿಂದ ಅನ್ನ ಎಂಬ ಶಬ್ದಕ್ಕೆ ಉಪಜೀವಿ ಅಂತ ಅವರೇನು ಭಾವಪ್ರಧಾನ ನಿರ್ದೇಶವನ್ನು ವಾದಿರಾಜ ಸ್ವಾಮಿಗಳು ಮಾಡಿಲ್ಲ ಅಂತ ಕಾಣಿಸ್ತದೆ. ವಿಗ್ರಹ ಮಾತ್ರ ಅನ್ನಸ್ಯ ರಸಃ ಅನ್ನರಸಃ, ಅನ್ನರಸ ಏವ ಅನ್ನರಸಮಯ ಅಂತ ಹೀಗೆ ವ್ಯಾಸ ತೀರ್ಥರು ಹೇಳಿದಂತೆಯೇ ವಿಗ್ರಹ ಮಾಡಬೇಕಾಗ್ತದೆ. ಮುಂದೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಇದೆ. ಅವರು ಅನ್ನ ಎಂಬ ಶಬ್ದಕ್ಕೆ ಅನ್ನತ್ವ ಅಂತ ಅರ್ಥ ಮಾಡಿದ್ದಾರೆ. ಅಂತ ಅರ್ಥ ಮಾಡಿ ಆ ಅನ್ನತ್ವಕ್ಕೆ ರಸ ಅಂದರೆ ಶ್ರೇಷ್ಠ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ವಾದಿರಾಜರ ಟಿಪ್ಪಣಿ ಅದಾದ್ಮೇಲೆ ಬರುವುದೇ ಶ್ರೀನಿವಾಸ ತೀರ್ಥ ಟಿಪ್ಪಣಿ. ರಸ, ಸಾರ, ವರ ಇವು ಮೂರು ಶಬ್ದಗಳು ಕೂಡ ಏಕಾರ್ಥ ವಾಚಕಗಳು ಅಂತ ಶ್ರೀನಿವಾಸ ತೀರ್ಥರು ಹೇಳಿದರೆ. ಮುಂದೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅನ್ನಸ್ಯ ಅನ್ನ ಶಬ್ದದ ಅರ್ಥಭೂತವಾದ ಅತೃತ್ವ ಮೊದಲಾದ ಗುಣಗಳಿಗೆ ಈ ಭಗವಂತ ಸಾರಭೂತನಾದವನು ಅರ್ಥಾತ್ ಶ್ರೇಷ್ಠನಾದವನು ಅಂತ ಈಗ ಅರ್ಥ ಅವ್ರು ಹೇಳಿದ್ದಾರೆ. ಅದರಿಂದ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿಯೂ ಕೂಡ ಅನ್ನಸ್ಯ ರಸಃ ಅನ್ನರಸಃ, ಅನ್ನರಸ ಏವ ಅನ್ನರಸಮಯ ಅಂತ ಹೀಗೆ ವಿಗ್ರಹ ಆಗ್ತದೆ. ಅನ್ನರಸಮಯ ಅನ್ನೋದಕ್ಕೆ ಅರ್ಥಾಂತರವಾಹ ಇನ್ನೊಂದು ಅರ್ಥ ಇದೆ. ಅಲ್ಲಿ ಅನ್ನಸ್ಯ ಅಂದರೆ ಅನ್ನದ ವಿಕಾರವಾದ ಅನ್ನ ವಿಕಾರಸ್ಯ ಶರೀರಸ್ಯ ಅಂತ ಅರ್ಥ. ಹೀಗೆ ಅನ್ನಸ್ಯ ರಸಃ ಅನ್ನರಸಃ ಅಂತಲೇ ವಿಗ್ರಹ. ಮೊದಲನೇ ಸರಿ ಅನ್ನ ಅಂದರೆ ಅತೃತ್ವ ಮೊದಲಾದ ಗುಣಗಳು, ಎರಡನೇ ಸರಿ ಅನ್ನ ಅಂದರೆ ಅನ್ನ ವಿಕಾರವಾದ ಶರೀರ ಅಂತ ಅರ್ಥ. ಇದಿಷ್ಟು ಶ್ರೀನಿವಾಸ ತೀರ್ಥರ ಟಿಪ್ಪಣಿ. ಮುಂದೆ ವರದರಾಜರು ಅಂತ ಅವರ ಟಿಪ್ಪಣಿ ಇದೆ. ಅವರು ಕೂಡ ಅನ್ನ ಎಂಬ ಶಬ್ದಕ್ಕೆ ಉಪಜೀವ್ಯತ್ವಾಧಿಕ ಮುಚ್ಯತೆ ಅಂತಲೇ ಅರ್ಥ ಬರೆದಿದ್ದಾರೆ. ಭಾವಪ್ರಧಾನ ನಿರ್ದೇಶನ ಇಟ್ಕೊಂಡಿದ್ದಾರೆ. ಅನ್ನ ಅಂದರೆ ಉಪಜೀವ್ಯತ್ವ, ಅತೃತ್ವ ಮೊದಲಾದ ಗುಣಗಳು. ತಸ್ಯ ಸಾರರೂಪ, ಆ ಗುಣದ ಸಾರರೂಪನಾದವನು. ತತ್ಸಾರ ರೂಪತ್ವಾತ್ ಅನ್ನರಸಮಯ, ಅನ್ನರಸಮಯ ಇತ್ಯಸ್ಯ ಅರ್ಥಾಂತರಂ ಚಾಹ ಇನ್ನೊಂದು ಅರ್ಥವೂ ಇದೆ. ಇಲ್ಲಿ ಅನ್ನ ಅಂದರೆ ಶರೀರಮೇವ ಅನ್ನ ವಿಕಾರತ್ವಾತ್ ಅನ್ನ ಮುಚ್ಯತೆ. ಶರೀರಕ್ಕೆ ಅನ್ನ ಅಂತ ಹೆಸರು. ಯಾಕೆಂದ್ರೆ ಅನ್ನವನ್ನು ತಿಂದುಂಡು ಬೆಳೆದಿದ್ದರಿಂದ. ಈ ಬಂಗಾರದ ಆಭರಣವನ್ನು ಬಂಗಾರ ಅಂತಲೇ ಹೇಳ್ತೀವಲ್ಲ, ಆ ಥರ. ತಸ್ಯ ಅನ್ನಸ್ಯ ಶರೀರಸ್ಯ ಧಾರಕತ್ವೇನ ರಸಭೂತಃ ಸಾರಭೂತಃ. ಆ ನಮ್ಮ ಶರೀರಕ್ಕೆ ಆ ಭಗವಂತ ಧಾರಕನಾಗಿದ್ದಾನೆ, ಒಳಗೆ ನಿಂತ್ಕೊಂಡು ಅದನ್ನು ಎತ್ತಿ ಹಿಡಿದಿದ್ದಾನೆ. ಆದ್ದರಿಂದ ಅವನನ್ನ ರಸಭೂತ ಅರ್ಥಾತ್ ಸಾರಭೂತ, ಈ ಕಾರಣದಿಂದಲೂ ಭಗವಂತನನ್ನು ಅನ್ನರಸಮಯ ಅಂತ ಹೇಳಬೇಕು.
ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಮುಂದೆ ಕಾಶಿ ಟಿಪ್ಪಣಿ, ಕಾಶಿ ಖಂಡಾರ್ಥ, ರಾಘವೇಂದ್ರ ಸ್ವಾಮಿಗಳ ಖಂಡಾರ್ಥ ಮೊದಲಾದವುಗಳನ್ನು ನಾವು ನೋಡಬೇಕಾಗಿದೆ. ಅದೆಲ್ಲವೂ ಆದಮೇಲೆ ಇದರ ಕುರಿತಾಗಿ ನನ್ನ ಅನಿಸಿಕೆಗಳು, ವಿಮರ್ಶೆ ಅದನ್ನು ಕೂಡ ನೋಡಬೇಕಾಗಿದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.